ಗೆಳೆಯರೇ ನಮಸ್ಕಾರ. ಮಹಾಭಾರತ ಕಥಾ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇದು ನಂಬಿಕೆಯ ಧ್ವನಿ. ಮಹಾಭಾರತ ಗ್ರಂಥ ಅದೆಷ್ಟು ಕೌತುಕವೋ ಅದರೊಳಗಿನ ಪಾತ್ರಗಳು ಅಷ್ಟೇ ಕೌತುಕ. ಕೆಲವು ಜನನವಂತೂ ವ್ಯಾಸಮುನಿಗಳ ಕಲ್ಪನೆಯೋ ಅಥವಾ ಶ್ರೀಕೃಷ್ಣ ಲೀಲೆಯೋ. ಒಟ್ಟಾಗಿ ಓದುಗಾರರಿಗೆ ಅಚ್ಚರಿಯನ್ನುಂಟು ಮಾಡುವುದರಲ್ಲಿ ಸಂಶಯವಿಲ್ಲ. ಅಂತಹ ಸ್ಥಾನದಲ್ಲಿ ಅಗ್ರಸ್ಥಾನ ಪಡೆಯುವುದೇ ಈ ಕೌರವರ ಹುಟ್ಟು. ಇಂದಿನ ವೈದ್ಯ ಲೋಕವೇ ಚಕಿತಗೊಳ್ಳುವಂತಹ ಘಟನೆಗಳು ಈ ಗ್ರಂಥದ ವಿಶೇಷ. ಗಾಂಧಾರಿ ಧೃತರಾಷ್ಟ್ರನನ್ನು ವಿವಾಹವಾಗಿ ಪತಿ ನೋಡದ ಲೋಕವನ್ನು ನಾನು ನೋಡಲಾರೆ ಎನ್ನುವ ನಿರ್ಧಾರದಿಂದ ಧೃತರಾಷ್ಟ್ರನ ಮುಂದಾಲೋಚನೆಗೆ ನೀರೆರೆಚಿದಂತಹ ಗಾಂಧಾರಿಯ ನಡೆ ಸತಿ ಪತಿಗಳಲ್ಲಿ ಭಿನ್ನಾಭಿಪ್ರಾಯವಿದ್ದರೂ ವಂಶೋದ್ಧಾರಕರನ್ನು ಪಡೆಯುವ ಹಂಬಲದಲ್ಲಿ ಧೃತರಾಷ್ಟ್ರ ದಾಸಿಯೊಂದಿಗೆ ಪುತ್ರ ಸಂತಾನವನ್ನು ಪಡೆದು ಆತ ಮಹಾಭಾರತದ ಕೆಲವು ಭಾಗಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅದರಂತೆ ರಾಣಿ ಗಾಂಧಾರಿ ತಡವಾದರೂ ಗರ್ಭಿಣಿಯಾಗಿದ್ದಾಳೆ. ದಿನಗಳು ಮಾಸಗಳು ಉರುಳಿದೆ. ಸಹಜವಾಗಿ 9 ತಿಂಗಳು 9ನೇ ದಿನಕ್ಕೆ ಹೆರಿಗೆಯಾಗುವುದು ಸರ್ವಸಾಧಾರಣ. ಆದರೆ ಇಲ್ಲಿ ಅದು ನಡೆಯುತ್ತಿಲ್ಲವಲ್ಲ. ಅರಮನೆ ವೈದ್ಯರು ಹಿರಿಯರು ನೀಡಿದ ಸಲಹೆಗಳು ಕೇವಲ ಗಾಳಿ ಮಾತಿನಂತೆ ಸೂಚಿಸುತ್ತಿದೆ. ಅರಣ್ಯದಲ್ಲಿ ಪಾಂಡುಪುತ್ರರ ಜನನ ಸುದ್ದಿ ಹಸ್ತಿನಾಪುರದ ಅರಮನೆಗಾಗಲಿ ಅಥವಾ ಗಾಂಧಾರಿಯ ಕಿವಿಗೆ ಬೀಳುವುದು ತಡವಾಗಲಿಲ್ಲ. ಅದಾಗಲೇ ಆರಂಭವಾಗಿದ್ದ ಶಕುನಿಯ ಮೋಸದ ತಂತ್ರಗಳಿಗೆ ಒಳಗಾಗಿದ್ದ ಧೃತರಾಷ್ಟ್ರ ಗಾಂಧಾರಿಗೆ ಈ ಪಾಂಡುಪುತ್ರರ ಜನನದ ಸಿಹಿ ಸುದ್ದಿ ತುಸು ಕಹಿಯಾಗಿಯೇ ಕೇಳಿಸಿತು. ನವಮಾಸ ಕಳೆದರೂ ಹೆರಿಗೆಯಾಗದ ಗಾಂಧಾರಿ ಪಾಂಡವರ ಮೇಲಿನ ಮತ್ಸರದಲ್ಲಿ ತನ್ನೆರಡು ಕೈಗಳಿಂದ ಹೊಟ್ಟೆಯನ್ನು ಬಲವಾಗಿ ಅದುಮಿ ಮಾಂಸದ ಮುದ್ದೆಗಳಿಗೆ ಜನ್ಮ ನೀಡಿದ್ದಾಳೆ. ಸುದ್ದಿ ಧೃತರಾಷ್ಟ್ರನಿಗೆ ತಲುಪಿದೆ. ಪ್ರತಿ ನಿರ್ಧಾರವನ್ನು ಕಠೋರವಾಗಿ ತೆಗೆದುಕೊಳ್ಳುವ ತನ್ನ ಪತ್ನಿಯನ್ನು ಧೃತರಾಷ್ಟ್ರ ವಿಚಾರಿಸಲು ಬಂದಾಗ ಜ್ಞಾನ ಕಳೆದುಕೊಂಡು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾಳೆ. ಈ ಸಂದೇಶ ದುರ್ವ್ಯಾಸ ಮುನಿಗಳಿಗೆ ತಲುಪಿದೆ. ಗಾಂಧಾರಿಯ ಬಳಿ ಬಂದು ನಿಂತ ಮುನಿಗಳಿಗೆ ಮಾಂಸದ ಮುದ್ದೆಗಳನ್ನು ದಿಟ್ಟಿಸಿ ನೋಡಲಾರಂಭಿಸಿದ್ದಾರೆ. ಈ ಮುನಿಗಳು ಅವರಿಗೆ ಮತ್ತೊಂದು ಸವಾಲು ಎದುರಾಗಿದೆ. ಈ ಹಿಂದೆ ಧೃತರಾಷ್ಟ್ರ ಪಾಂಡು ವಿದುರನನ್ನು ನಿಯೋಗ ಎಂಬ ಪದ್ಧತಿಯಲ್ಲಿ ಜನ್ಮ ನೀಡಿದ್ದರಲ್ಲವೇ ಈ ಮುನಿಗಳು. ಅದು ರಾಜಮಾತೆಯ ಆಜ್ಞೆಗೆ ವ್ಯಾಸ ಮುನಿಗಳ ಪ್ರಯೋಗವಾಗಿತ್ತು. ಇಲ್ಲಿಯೂ ರಾಜಾಜ್ಞೆಯಾಗಿದೆ. ರಕ್ತದ ಹೆಪ್ಪನ್ನು ಹೊತ್ತು ನಿಂತ ಮಾಂಸದ 101 ಮುದ್ದೆಗಳಿಗೆ ಮರುಜೀವ ನೀಡುವ ಮಹಾನ್ ಕಾರ್ಯ ಇದಾಗಿದೆ. ಇದು ಕುರುಕ್ಷೇತ್ರದ ಬುನಾದಿಯೋ ಅಥವಾ ಆ ಶ್ರೀಕೃಷ್ಣನ ಇಚ್ಛೆಯು ಒಂದು ಅರಿಯದಂತಾಗುತ್ತದೆ. ಇಲ್ಲಿ 101 ಮಡಿಕೆಗಳಿರುವ ಜರಡಿಯಲ್ಲಿ ಮಾಂಸದ ಮುದ್ದೆಗಳನ್ನು ಪ್ರತ್ಯೇಕವಾಗಿ ವೈದ್ಯಕೀಯ ಸ್ಪರ್ಶ ನೀಡಿ ಮುನಿಗಳ ಕುಟೀರದಲ್ಲಿ ಇಡಲಾಗಿದೆ. ದಿನಗಳು ಕಳೆಯುತ್ತಿದೆ. ಎಲ್ಲರ ಚಿತ್ತ ಮಡಿಕೆಯತ್ತ ಆಗಿದೆ. ಏನು ಎಂತಹೋದು ಎಂಬ ಭಾವನೆ ಎಲ್ಲರಲ್ಲಿ ಸಹಜವಾಗಿ ಇದೆ. ಮಡಕೆಗಳು ನಿಧಾನವಾಗಿ ಅಲುಗಾಡಲು ಶುರುವಾಗಿದೆ. ಮರುಭೂಮಿಯಲ್ಲಿ ನೀರಿನ ತೊರೆಯೊಂದು ಹರಿದಂತೆ ಧೃತರಾಷ್ಟ್ರನ ಮೊದಲ ಪುತ್ರನ ಜನನ ಗಾಂಧಾರಿ ಧೃತರಾಷ್ಟ್ರನ ಮನಸ್ಸಿಗೆ ಸಂತೋಷ ನೀಡಿದರೆ ಅರಮನೆಯ ಪುರೋಹಿತರು ಜಾತಕ ವಿಶ್ಲೇಷಿಸಿ ಈ ಮಗುವಿನಿಂದ ರಾಜ್ಯಕ್ಕೆ ಕಂಟಕ ಎದುರಾಗಲಿದೆ ಎಂಬ ಮಾತಿಗೆ ಮಹಾಮಂತ್ರಿಯಾದ ವಿದುರನು ಧ್ವನಿಗೂಡಿಸಿದರು. ಆ ಮಾತನ್ನು ಲೆಕ್ಕಿಸದ ಧೃತರಾಷ್ಟ್ರ ಪುತ್ರ ವ್ಯಾಮೋಹಕ್ಕೆ ಒಳಗಾದ ಮತ್ತು ಹಸ್ತಿನಾಪುರದಾದ್ಯಂತ ಸಂಭ್ರಮಾಚರಣೆಗೆ ಆಜ್ಞೆಯನ್ನೂ ನೀಡಿದ. ಈ 101 ಕೌರವರು ಪ್ರತ್ಯೇಕವಾಗಿ 101 ಮಡಿಕೆಗಳಂತಿರುವ ಜರಡಿಯಲ್ಲಿ ಜೀವ ಪಡೆದವರು ಅಂದರೆ ಇದನ್ನು ಕಲ್ಪಿಸಿಕೊಳ್ಳುವುದು ಕಷ್ಟಕರ ಸಂಗತಿಯೇ ಹೌದು. ಆದರೆ ಇಂದಿನ ವೈದ್ಯಕೀಯ ಲೋಕದಲ್ಲಿ ಕೇಳಿ ಬರುವಂತಹ IVF ಇನ್ವಿಟ್ರೋ ಫರ್ಟಿಲೈಸೇಷನ್ ಎಂಬ ವೈದ್ಯ ವಿಜ್ಞಾನಿಗಳ ಕಾರ್ಯಕ್ಷಮತೆಯನ್ನು ಅಂದಿನ ಗ್ರಂಥದಲ್ಲಿ ಉಲ್ಲೇಖಿಸಿದರಲ್ಲವೇ. ಇದೊಂದು ಕಟ್ಟುಕತೆ ಎನ್ನುವ ಮನಸ್ಥಿತಿ ಇರುವ ಇಂದಿನ ವಿಜ್ಞಾನವನ್ನು ಬಲ್ಲ ಹಲವು ಮನಸ್ಥಿತಿಗೆ ಅದೊಂದು ಕಲ್ಪನೆಯಾಗಿದ್ದರೂ ಆ ವ್ಯಾಸರ ಕಲ್ಪನೆಯಲ್ಲಿ IVF ನಂತಹ ಶತಮಾನಗಳ ಮುಂದಿನ ಭವಿಷ್ಯ ನಿರ್ಮಾಣವನ್ನು ಗ್ರಹಿಸಿದರಲ್ಲವೇ ಮುನಿಗಳು. ಇದೊಂದು ಅದ್ಭುತ ಬುನಾದಿಯೇ ಸರಿ. ಇಂತಹ ಅದೆಷ್ಟೋ ಅಚ್ಚರಿಯನ್ನು ಮೂಡಿಸುವ ಮಹಾಭಾರತದ ಗ್ರಂಥವನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳುವ ಎನ್ನುತ್ತಾ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ ಗೆಳೆಯರಿ.